ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಏನಪ್ಪ ಅಂದರೆ, ಯಾರೆಲ್ಲ ಮನೆ ಮೇಲ್ಛಾವಣಿ ಮೇಲೆ ಸೋಲಾರ್ನ ಅಳವಡಿಸ್ಬೇಕು ಅಂತ ಅಂದ್ಕೊತಿದ್ರು ಅಂಥವ್ರಿಗೆ ಇದೀಗ ಗೋರ್ಮೆಂಟ್ ಕಡೆಯಿಂದ ಸೋಲಾರ್ ಯೋಜನೆಗೆ ಸಬ್ಸಿಡಿ ಹಾಗೆ ಸೋಲಾರ್ ಕೂಡ ಅಳವಡಿಕೆ ಮಾಡಿಕೊಡ್ತಾಗಿದ್ದು, ಅಪ್ಲೈ ಮಾಡುವಂಥವ್ರು ಆನ್ಲೈನ್ ಹಾಗೆ ಆಫ್ಲೈನ್ ಎರಡರ ಮೂಲಕ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಈ ಯೋಜನೆ ಹೆಸರು ಬಂದು ಪ್ರಧಾನಮಂತ್ರಿ ಸೂರ್ಯ ಘರ್ ಯೋಜನೆ ಆಗಿದ್ದು, ಅಪ್ಲೈ ಮಾಡುವಂಥವ್ರು ಈಗಲೇ ಹೋಗಿ ಅಪ್ಲೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಫುಲ್ಲಾಗಿ ನೋಡಿ. ಹಾಗೆ ನಮ್ಮ ಚಾನಲಲ್ಲಿ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತೀರೋ ಅಂಥವ್ರು ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ. ಪ್ರಧಾನಮಂತ್ರಿಯವರು ಬಿಡುಗಡೆ ಮಾಡಿರುವಂಥ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆ ಅಡಿಯಲ್ಲಿ ನೀವು ಮನೆಯ ಮೇಲ್ಛಾವಣಿ ಮೇಲೆ ಸೋಲಾರ್ ಯೋಜನೆನ ಅಳವಡಿಸ್ಕೋಬೋದಾಗಿರುತ್ತೆ. ಪ್ಲಸ್ ಅದಕ್ಕೆ ನಿಮಗೆ ಸಬ್ಸಿಡಿ ಕೂಡ ಸಿಗ್ತಾ ಇರುತ್ತೆ. ಇನ್ನು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ನೋಡೋದಾದರೆ, ಜನರ ವಿದ್ಯುತ್ ಬಿಲ್ಲನ್ನು ಶೂನ್ಯ ಮಾಡೋದಕ್ಕಾಗಿರ್ಬೋದು, ಅಥವಾ ಭಾರತದಿಂದ ಸ್ವಚ್ಛ ಮತ್ತು ನವೀಕರಣಗೊಳಿಸಬಹುದಾದ ಶಕ್ತಿಗೆ ಬಳಕೆಯ ಉತ್ತೇಜನ ಆಗಿರ್ಬೋದು, ಮತ್ತು ಪರಿಸರ ಮಾಲಿನ್ಯವನ್ನು ತಪ್ಪಿಸೋದಕ್ಕೆ ಮತ್ತು ಕಾರ್ಬನ್ ಡೈಆಕ್ಸೈಡ್ನ ಕಡಿಮೆ ಮಾಡೋದಕ್ಕೆ ಮತ್ತು ಜನರಲ್ಲಿ ಸೌರ ವಿದ್ಯುತ್ ಬಳಕೆದಾರ ಅರಿವು ಮೂಡಿಸೋದಕ್ಕೆ ಆಗಿರುತ್ತೆ. ಇನ್ನು ಈ ಯೋಜನೆಯ ಮುಖಾಂತರ ನಿಮಗೆ ಸಿಗುವಂಥ ಮುಖ್ಯ ಪ್ರಯೋಜನಗಳು ಏನೆಲ್ಲ ಅಂತ ನೋಡೋದಾದರೆ, ಇನ್ನು ವಿದ್ಯುತ್ ಬಿಲ್ ಬಂದು ನಿಮಗೆ 20 ವರ್ಷದವರೆಗೆ ಯಾವುದೇ ಬಿಲ್ನ ಅವಶ್ಯಕತೆ ಇರೋದಿಲ್ಲ, ಅಂದರೆ ಝೀರೋ ಬಿಲ್ ಬರುತ್ತೆ. ಇನ್ನು ಈ ಸರ್ಕಾರದ ಕಡೆಯಿಂದ ನಿಮಗೆ 30,000ದಿಂದ 78,000ದಿಂದ ಬ್ಯಾಂಕ್ ಕಡೆಯಿಂದ ನಿಮಗೆ ಸಬ್ಸಿಡಿ ಅನ್ನೋದು ಸಿಗುತ್ತೆ. ಅದಲ್ಲದೆ ನಿಮಗೆ ಮಾಸಿಕವಾಗಿ ಆದಾಯ ಕೂಡ ಸಿಗುತ್ತೆ. ಅದು ಹೇಗಪ್ಪ ಅಂತಂದರೆ, ನೀವು ಬಳಸಿ ಇರುವಂಥ ಮಿಕ್ಕುಳಿದಂಥ ವಿದ್ಯುತ್ತನ್ನು ಮಾರಾಟ ಮಾಡೋದ್ರಿಂದ ಬೆಸ್ಕಾಮ್ಗೆ ಅಥವಾ KEBಗೆ ನಿಮಗೆ ಪ್ರತಿ ತಿಂಗಳು ಒಂದಿಷ್ಟು ಅಮೌಂಟ್, ಅಂದರೆ 1,000ದಿಂದ 3,000 ಅಥವಾ 5,000ವರೆಗೂ ನಿಮಗೆ ಅಮೌಂಟ್ ಅನ್ನೋದು ಸಿಗುತ್ತೆ. ಇನ್ನು ಇದು ಆಲ್ರೆಡಿ ಹೇಳಿದಾಗೆ ಪರಿಸರ ಸ್ನೇಹಿಯಾಗಿರುತ್ತೆ. ಅದ್ರ ಜೊತೆಗೆ ನಿಮಗೆ ಕಡಿಮೆ ವೆಚ್ಚ, ನಿರ್ಮಾಣ ವೆಚ್ಚ ಇರುತ್ತೆ. ಮೊದಲ 5 ವರ್ಷ ನಿಮಗೆ ಉಚಿತ ಸರ್ವಿಸ್ ಮತ್ತು ಮೇಂಟೆನೆನ್ಸ್ ಫ್ರೀ ಆಗಿರುತ್ತೆ. ಇನ್ನು ಇದರ ಆಯುಷ್ಯ ಬಂದು ನಿಮಗೆ 25 ವರ್ಷದವರೆಗೆ ಇದ್ದು, ದೀರ್ಘಕಾಲ ನೀವು ಇದನ್ನು ಉಪಯೋಗಿಸ್ಕೋಬೋದಾಗಿರುತ್ತೆ. ಇನ್ನು ಈ ಸೌರ ಘಟಕ ಸೋಲಾರ್ ಅನ್ನೋನು 3 ಘಟಕಗಳಾಗಿ ವಿಂಗಡಿಸಲಾಗಿದ್ದು, ಮತ್ತು ಅದಕ್ಕೂ ಕೂಡ ಸಬ್ಸಿಡಿಯನ್ನು ಕೂಡ 3 ಭಾಗವಾಗಿ ವಿಂಗಡಿಸಲಾಗಿದೆ. ಮೊದಲನೇದಾಗಿ ನೀವೇನಾದರೂ 1 ಕಿಲೋವ್ಯಾಟ್ ಸೋಲಾರ್ ಪ್ಯಾನಲನ್ನು ಅಳವಡಿಸೋದಾದಲ್ಲಿ ನಿಮಗೆ ಅಂದಾಜು ಅಮೌಂಟ್ ಬಂದು ನಿಮಗೆ 60,000ದಿಂದ 80,000ವರೆಗೆ ಅಮೌಂಟ್ ಬೀಳುತ್ತೆ. ಅದನ್ನು ಫಿಕ್ಸ್ ಮಾಡಲಿಕ್ಕೆ ನಿಮಗೆ ಸರ್ಕಾರದ ಕಡೆಯಿಂದ 30,000ವರೆಗೆ ಸಬ್ಸಿಡಿಯನ್ನು ಸಿಗ್ತಾಯಿದ್ದು, ನಿಮಗೆ ಈ ಸೋಲಾರ್ ಪ್ಯಾನಲ್ ಬಂದು ನಿಮಗೆ ಮಾಸಿಕವಾಗಿ 100 ಯೂನಿಟ್ ಪವರನ್ನು ಉತ್ಪಾದಿಸುತ್ತೆ. ಇನ್ನು ಇದರಲ್ಲಿ ಉಳಿತಾಯ ಬಂದು ನಿಮಗೆ 9,600 ರೂಪಾಯಿ ನಿಮಗೆ ಉಳಿತಾಯ ಅನ್ನೋದು ಆಗುತ್ತೆ. ಇನ್ನು ಎರಡನೇದಾಗಿ ನೀವೇನಾದರೂ 2 ಕಿಲೋವ್ಯಾಟ್ ಪವರ್ ಪ್ಯಾನಲ್ನಲ್ಲಿ ನೀವೇನಾದರೂ ಫಿಕ್ಸ್ ಮಾಡಿದಾದಲ್ಲಿ ನಿಮಗೆ 1,00,000ದಿಂದ 1,60,000ವರೆಗೆ ನಿಮಗೆ ಅಂದಾಜು ಅಮೌಂಟನ್ನು ಆಗ್ತಿದ್ದು, ನಿಮಗೆ ಸರ್ಕಾರದ ಕಡೆಯಿಂದ 60,000ವರೆಗೆ ನಿಮಗೆ ಸಬ್ಸಿಡಿಯನ್ನು ಸಿಗುತ್ತೆ. ಇನ್ನು ಇದು ಬಂದು ನಿಮಗೆ 200 ಯೂನಿಟ್ಗಳ ಪವರನ್ನು ಜನ್ರೇಟ್ ಮಾಡುತ್ತೆ. ಉಳಿತಾಯ ಬಂದು ನಿಮಗೆ 21,600 ರೂಪಾಯಿ ಇರುತ್ತೆ. ಇನ್ನು ನೀವೇನಾದರೂ 3 ಕಿಲೋವ್ಯಾಟ್ ಸೋಲಾರನ್ನು ಅಳವಡಿಸಿದಾದಲ್ಲಿ ನಿಮಗೆ 1,80,000ದಿಂದ 2,40,000ವರೆಗೆ ಅಮೌಂಟ್ ಅನ್ನೋದು ಆಗುತ್ತೆ. ಇನ್ನು ಬ್ಯಾಂಕ್ ಕಡೆಯಿಂದ ನಿಮಗೆ 78,000 ಸಬ್ಸಿಡಿ ಕೂಡ ಸಿಗುತ್ತೆ. ಹಾಗೆ 300 ಯೂನಿಟ್ನವರೆಗೆ ನಿಮಗೆ ಮಾಸಿಕವಾಗಿ ಉತ್ಪಾದನೆ ಮಾಡುತ್ತೆ. ಉಳಿತಾಯ ಬಂದು ನಿಮಗೆ 36,000ವರೆಗೆ ನಿಮಗೆ ಉಳಿತಾಯ ಆಗುತ್ತೆ. ಯಾರಿಗೆಲ್ಲ ಮೇಲ್ಛಾವಣಿ ತುಂಬ ದೊಡ್ಡದಾಗಿರುತ್ತೋ, ಜಾಗ ಇರೋವಂಥವ್ರು 3 ಕಿಲೋವ್ಯಾಟ್ನ ಒಂದು ಸೋಲಾರ್ ಪ್ಯಾನಲ್ನ ಅಳವಡಿಸೋದ್ರಿಂದ ನಿಮಗೆ ತುಂಬ ಲಾಭದಾಯಕವಾಗಿರುತ್ತೆ, ನಿಮಗೆ ಸ್ವಲ್ಪ ಯೂಸ್ ಆಗುತ್ತೆ. ಈ ಒಂದು ಸೋಲಾರ್ ಪ್ಯಾನಲ್ ನಿಮಗೆ ಅಳವಡಿಸ್ಕೋಬೇಕಾಗಿರುವಂಥ ಜಾಗ ಬಂದು ನಿಮಗೆ ಏನಾದರೂ 1 ಕಿಲೋವ್ಯಾಟ್ ಏನಾದರೂ ಅಳವಡಿಸ್ತಿದ್ದಲ್ಲಿ ನಿಮಗೆ ಕನಿಷ್ಠ 100 ಸ್ಕ್ವೇರ್ ಫೀಟ್, ಅಂದರೆ 10x10 ಇದ್ದರೆ ಸಾಕು. ನಿಮಗೆ 1 ಕಿಲೋವ್ಯಾಟ್ಗೆ ಅಳವಡಿಸ್ಕೊಬರುತ್ತೆ. ನೀವೇನಾದರೂ ಮ್ಯಾಕ್ಸಿಮಮ್ 3 ಕಿಲೋವ್ಯಾಟ್ ಅಳವಡಿಸ್ಕೋಬೇಕಾದ್ರೆ 300 ಸ್ಕ್ವೇರ್ ಫೀಟ್, ಅಂದರೆ 18x18 ಇದ್ದರೆ ಸಾಕಾಗುತ್ತೆ. 18x18 ಅಂದರೆ ಇನ್ನೂ ಜಾಗ ನಿಮಗೆ ಮಿಕ್ಕುತ್ತೆ. ಸೊ ನಿಮಗೆ ಮೇಲ್ಛಾವಣಿ ಜಾಸ್ತಿ ಇದ್ದಂಥದ್ದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇನ್ನು ಈ ಒಂದು ಯೋಜನೆಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ನೋಡೋದಾದರೆ,
ಮೊದಲನೇದಾಗಿ ಮನೆಯ ಮಾಲೀಕರು ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇರ್ಜಾದಾರರು ಅಂದರೆ ನಿಮಗೆ ಯಾರೆಲ್ಲ ಬಾಡಿಗೆಗಿದ್ದೀರೋ ಅಥವಾ ಲೀಸಿಗೆ ತೊಗೊಂಡಿದ್ದೀರೋ ಅಂಥವ್ರು ಕೂಡ ಅಪ್ಲೈ ಮಾಡ್ಬೋದಾಗಿದ್ದು. ಬಟ್ ಮನೆಯ ಮಾಲೀಕರ ಕಡೆಯಿಂದ ನೀವು NOC ನೋ ಅಬ್ಜೆಕ್ಟಿವ್ ಸರ್ಟಿಫಿಕೇಟ್ನ ನೀವು ಪಡ್ಕೋಬೇಕಾಗಿರುತ್ತೆ. ಹಾಗೆ ಗ್ರಾಮ ಹಾಗೆ ನಗರವಾಸಿ ಅವರು ಕೂಡ ಅಪ್ಲೈಯನ್ನು ಮಾಡ್ಬೋದಾಗಿದ್ದು. ಅಪ್ಲೈ ಮಾಡುವಂಥವ್ರು ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆಯ ವಿದ್ಯುತ್ ಬಿಲ್ಲನ್ನು ನೀವು ನೀಡಬೇಕಾಗಿರುತ್ತೆ. ಇದು ಅತ್ಯವಶ್ಯಕವಾಗಿರುತ್ತೆ. ಇನ್ನು ಈ ಒಂದು ಯೋಜನೆಗೆ ಅಪ್ಲೈ ಮಾಡಲು ನಿಮಗೆ ಬೇಕಾಗಿರುವಂಥ ಡಾಕ್ಯುಮೆಂಟ್ ಯಾವೆಲ್ಲ ಅಂತ ನೋಡೋದಾದರೆ, ಅಪ್ಲೈ ಮಾಡಿದಂಥ ಆಧಾರ್ ಕಾರ್ಡ್ ಮತ್ತು ಇತ್ತೀಚಿನ ವಿದ್ಯುತ್ ಬಿಲ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಮತ್ತು ಮನೆ ಮಾಲೀಕತ್ವದ ದಾಖಲೆಗಳು ಮತ್ತು ನಿಮ್ಮದು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕಾಗಿರುತ್ತೆ. ಇನ್ನು ಅದರ ಜೊತೆಗೆ ಈ ಒಂದು ಯೋಜನೆಗೆ ಹೇಗೆ ಅಪ್ಲೈ ಮಾಡಬೇಕಪ್ಪ ಅಂತ ನೋಡೋದಾದರೆ, ನೀವೇನಾದರೂ ಆನ್ಲೈನ್ ಮೂಲಕ ಅಪ್ಲೈ ಮಾಡುವಂಥವ್ರಾದರೆ ಈ ಒಂದು ಸ್ಕೀಮ್ನ ಅಫಿಷಿಯಲ್ ವೆಬ್ಸೈಟ್ ಆದ pmsuryaghar.government.in ಈ ಒಂದು ವೆಬ್ಸೈಟ್ನ ಮೂಲಕ ಅಪ್ಲೈಯನ್ನು ಮಾಡ್ಬೋದು. ಈ ಒಂದು ವೆಬ್ಸೈಟಲ್ಲಿ ಹೋಗಿ ಅಪ್ಲೈ ಆಫ್ ರೂಫ್ ಟಾಪ್ ಸೋಲಾರ್ ಅಂತ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಅದರಲ್ಲಿ ರಾಜ್ಯದಲ್ಲಿ ಡೆಸ್ಕಾಮ್ ಅಥವಾ ಯಾವುದಿದೆ ಅನ್ನೋದನ್ನು ಆಯ್ಕೆ ಮಾಡಿ, ಆಮೇಲೆ ನಿಮ್ಮದು ಕಸ್ಟಮರ್ ನಂಬರ್ ಹಾಗೆ ಅಥವಾ ಬಿಲ್ ನಂಬರನ್ನು ನಮೂದಿಸಿದಾದ್ಮೇಲೆ ಬೇಕಾಗುವಂಥ ನಿಮ್ಮದು ಡಾಕ್ಯುಮೆಂಟ್ ಮತ್ತು ಬ್ಯಾಂಕ್ನ ವಿವರ ಎಲ್ಲ ತುಂಬಿದಾದ್ಮೇಲೆ ಒಮ್ಮೆ ಚೆಕ್ ಮಾಡಿಕೊಂಡು ಸಬ್ಮಿಟ್ ಮಾಡಿದಾದ್ಮೇಲೆ ಸಿಗುವಂಥ ರೆಫರೆನ್ಸ್ ID ಪಡ್ಕೊಂಡು ನೀವು ಸ್ಟೇಟಸ್ನ ಚೆಕ್ ಮಾಡ್ಕೋಬೋದಾಗಿರುತ್ತೆ. ಒಂದು ವೇಳೆ ನೀವು ಆಫ್ಲೈನ್ ಮೂಲಕ ಅಪ್ಲೈ ಮಾಡುವಂಥವ್ರಾದರೆ ನಿಮ್ಮ ನಿಯರೆಸ್ಟ್ ಇರುವಂಥ ಬೆಸ್ಕಾಮ್ ಅಥವಾ ವಿದ್ಯುತ್ ಬೋರ್ಡ್ನ ಕಚೇರಿಗೆ ಭೇಟಿ ನೀಡಿ ಅಲ್ಲಿ ರೂಫ್ ಟಾಪ್ ಸೋಲಾರ್ನ ಫಾರ್ಮನ್ನು ತಗೊಂಡು ಫಿಲ್ ಮಾಡಿ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಪ್ಲೈ ಮಾಡಿದಾದಮೇಲೆ ಮೇಲ್ಛಾವಣಿಯ ಪರಿಶೀಲನೆ ಮಾಡ್ತಾರೆ. ಅಂದರೆ ಅಷ್ಟು ಜಾಗ ಇದೆಯಾ ಹೇಗೆ ಅಂತೆಲ್ಲ ಚೆಕ್ ಮಾಡಿಕೊಂಡು ಈ ಒಂದು ಪ್ಯಾನಲ್ನ ಅಳವಡಿಸೋಕ್ಕೆ ಕರೆಕ್ಟಾಗಿದೆಯಾ ಅಂತ ಜಾಗ ಚೆಕ್ ಮಾಡಿದಾದ್ಮೇಲೆ ಫೈನಲ್ ಆದಮೇಲೆ ಅಳವಡಿಕೆ ಮಾಡ್ತಾರೆ, ಅಂದರೆ ಫಿಕ್ಸ್ ಮಾಡ್ತಾರೆ ಸೋಲಾರ್ ಪ್ಯಾನಲ್ನ ಕಂಪ್ನಿ ಕಡೆಯಿಂದ. ಇನ್ನು ಹೆಚ್ಚುವರಿ ಉಳಿದಂಥ ವಿದ್ಯುತ್ತನ್ನು ಮಾರಾಟ ಮಾಡಲಿಕ್ಕೆ ನೆಟ್ ಮೀಟರ್ ಅಂತ ಇನ್ಸ್ಟಾಲೇಷನ್ ಮಾಡ್ತಾರೆ. ಇದೆಲ್ಲ ಆಗಿದ್ದಾದಮೇಲೆ ನಿಮಗೆ ಈ ಒಂದು ಯೋಜನೆಯ ಸಬ್ಸಿಡಿ ಅನ್ನೋದು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬೀಳುತ್ತೆ. ಅಂದರೆ ಅಪ್ಲೈ ಎಲ್ಲ ಫಿಕ್ಸ್ ಎಲ್ಲ ಮಾಡಿದಾದ್ಮೇಲೆ ಫೋಟೋ ತೊಗೊಂಡು ಆದಮೇಲೆ ಸ್ವಲ್ಪ ದಿವಸ ಆದಮೇಲೆ ನಿಮಗೆ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಅನ್ನೋದು ಬೀಳುತ್ತೆ. ಇಷ್ಟಾಗಿರುತ್ತೆ ಇವತ್ತಿನ ವಿಡಿಯೋ. ಅದು ಎಷ್ಟು ದಿನ ಏನು ಅಂತ ತಿಳ್ಕೊಬೇಕಂದ್ರೆ ನಿಮ್ಮ ನಿಯರೆಸ್ಟ್ ಇರೋಂಥ ಬೆಸ್ಕಾಮ್ ಅಥವಾ KEBಗೆ ಹೋಗಿ ನೀವು ಕೇಳ್ಬೋದಾಗಿರುತ್ತೆ. ಸೊ ಇವತ್ತಿನ ವಿಡಿಯೋ ಇದಾಗಿದೆ. ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟರ ಲೈಕ್ ಮಾಡಿ, ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಮಾಹಿತಿಯಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ. ಹಾಗೆ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ತಿರೋಂಥ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ, ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಟಾಟಾ ಬಾಯ್.